ಮಾನ್ಯ ಬಂಗಾರಪ್ಪನವರು ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಸಭಾಭವನಕ್ಕೆ ಹೆಚ್ಚು ಕಡಿಮೆ 20 ವರ್ಷಗಳು ಕಳೆದು ಹೋಗಿದೆ, ಪೂರ್ಣಗೊಳ್ಳಲಿಲ್ಲ ಇನ್ನೂವರೆಗೂ ಹಣದಲ್ಲಿ. ಇದು 2 ಕೋಟಿ ರೂಪಾಯಿ ಹಣವನ್ನು ನಾವು ಕೊಟ್ಟರೆ ಅದನ್ನು ಪೂರ್ಣಗೊಳಿಸ್ತೀವಿ ಅನ್ನೋ ವಿಚಾರ ಇದೆ. ಅವರು ಈಗಾಗಲೇ 50 ಲಕ್ಷ ರೂಪಾಯಿ ನಿರ್ಮಿತಿಯವರ ಮುಖಾಂತರ ನಾನು ಹಣವನ್ನು ಕೊಟ್ಟಿದ್ದೇನೆ. ಮತ್ತು ಸ್ವಲ್ಪ ದಿನದಲ್ಲಿ ಆ ಕೆಲಸ ಪ್ರಾರಂಭ ಆಗುತ್ತೆ. ಜೊತೆಗೆ 2 ಕೋಟಿ ರೂಪಾಯಿ ಹಣವನ್ನು ನಾನು ಕೊಡ್ತೇನೆ, ಅದನ್ನು ಬೇಗನೆ ಪೂರ್ಣಗೊಳಿಸಿ ಅನ್ನುವಂಥ ವಿಚಾರವನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿರ್ಮಿತಿಯ ಅಧಿಕಾರಿ ವರ್ಗದವರು ಬಂದು ಎಸ್ಟಿಮೇಷನ್ ಎಲ್ಲ ಜಾಗವನ್ನು ಪರಿಶೀಲನೆ ಮಾಡಿ ಕಾಮಗಾರಿ ಮಾಡೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ತಗೊಂಡಿದ್ದಾರೆ. ಜೊತೆಗೆ ಅವರು ಸಹ ಒಟ್ಟು 1.5 ಕೋಟಿ ಹಣವನ್ನು ಸಾಕಷ್ಟು ಸಮುದಾಯ ಭವನಗಳಿಗೆ ಸಿದ್ದಾಪುರ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ. ಅವರು ಅದು ಒಕ್ಕಲಿಗ ಸಮಾಜ ಇರ್ಬೋದು, ಮಡಿವಾಳ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಲಿಂಗಾಯತ್ ಇರ್ಬೋದು, ಹೀಗೆ ಸಾಕಷ್ಟು ಸಮುದಾಯ ಭವನಗಳಿಗೆ ಹಣವನ್ನು ನಾವು ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದೀವಿ. ನಮ್ಮ ಸಮುದಾಯ ಭವನಕ್ಕೂ ಕೊಡಬೇಕು ಅಂತ ಕೇಳಿದಾಗ ನಮಗೆ 1.5 ಕೋಟಿ ಹಣವನ್ನು ನಾನು ಕೊಡ್ತಾ ಇದ್ದೀನಿ. ಅದರಲ್ಲಿ 50 ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟ ಬಿಡುಗಡೆ ಮಾಡೇ ಆಗಿದೆ. ಇನ್ನೂ 1 ಕೋಟಿಯನ್ನು ತಕ್ಷಣ ಕೊಡ್ತೇನೆ. ಯಾವ ಕಾರಣಕ್ಕೂ ಅದನ್ನು ಬರುವಂಥ ಮದುವೆ ಸೀಜನ್ ಒಳಗಡೆಗೆ ಅದನ್ನು ಪೂರ್ಣಗೊಳಿಸಿ ನೀವು ಸಾರ್ವಜನಿಕರಿಗೆ ಆ ಸಭಾಭವನದ ಉಪಯೋಗಕ್ಕೆ ಬಿಟ್ಟುಕೊಡಬೇಕು ಅನ್ನುವಂಥ ವಿನಂತಿಯನ್ನು ಸಹ ಅವರು ಮಾಡಿದ್ದಾರೆ. ಹಾಗಾಗಿ ಸಿದ್ದಾಪುರ ತಾಲೂಕಿನ ಸಮಸ್ತ ನಾಮಧಾರಿ ಸಮಾಜದ ಪರವಾಗಿ ನಾವು ಅಭಿವೃದ್ಧಿ ಸಂಘದವರು ಮಾನ್ಯ ಭೀಮಣ್ಣ ನಾಯಕರಿಗೆ ನಾವು ಈ ಹಣವನ್ನು ಕೊಟ್ಟು ನಮ್ಮ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಸಾಕಷ್ಟು 20 ವರ್ಷದ ಮೇಲಾಗಿದ್ದು ಅಂತ ಬರ್ತಾ ಇತ್ತು. ಅದು ಇದುವರೆಗೂ ನಮಗೆ ಪೂರ್ಣಗೊಳಿಸೋಕ್ಕಾಗಿಲ್ಲ. ಆ ಪೂರ್ಣಗೊಳಿಸುವಂಥ ಕಾರ್ಯಕ್ಕೆ ಅವರು ಕೈಯಾಗಿ ನಮಗೆ ಸಪೋರ್ಟನ್ನು ಮಾಡ್ತಾ ಇರೋದ್ರಿಂದ ನಾವು ಅವರಿಗೆ ಅಭಿನಂದನೆಯನ್ನು ಹೇಳಬೇಕು. ಇವತ್ತು ಮಾಧ್ಯಮದ ವಿಶೇಷವಾಗಿ ತಮ್ಮನ್ನು ಕರೆದು ಇವತ್ತು ನಾವು ಹೇಳ್ತಾ ಇದ್ದೀವಿ. ನಂತರದಲ್ಲಿ ಬೇರೆ ಬೇರೆ 26-27 ಒಂದು ಹಂತದಲ್ಲಿ ಅಂದರೆ ಮುಂದಿನ ಮದುವೆ ಮೇ ಒಳಗಡೆಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಆ ಸಭಾಭವನವನ್ನು ಅತಿ ವಿಜೃಂಭಣೆಯಿಂದ ಉದ್ಘಾಟನೆಯನ್ನು ಮಾಡುವಂಥ ಯೋಜನೆಯನ್ನು ನಾವು ಮಾಡಿ ಇಲ್ಲಿವರೆಗೆ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಜನರ ಬಳಿ ಹೋಗಿದ್ವಿ. ಅದಕ್ಕಾಗಿ ಸಮಾಜದ ನಮ್ಮ ನಾಯಕರು ಉಳಿದಂಥವರಿಗೂ ಸಹ ನಾವು ಕರೆ ಕೊಡ್ತಾ ಇರೋದೇನು ಅಂದರೆ ಮಾನ್ಯ ಶಾಸಕರು, ಸಂಸದರು ಉಳಿದವರು ಹಣದಲ್ಲೇ ನಾವು ಕಟ್ಟಡವನ್ನು ಕಟ್ಟಿಕೊಳ್ಳಲ್ಲ. ನಾವೆಲ್ಲರೂ ಈ ಹಿಂದೆ ಹೇಳಿ ಸಹಕಾರವನ್ನು ಕೊಟ್ಟಿದ್ದು ಅದೇ ರೀತಿಯಲ್ಲಿ ಈ ಕಟ್ಟಡವನ್ನು ಪೂರ್ಣಗೊಳಿಸ್ತೀವಿ. ಆ ಕಟ್ಟಡವನ್ನು ಪೂರ್ಣಗೊಳಿಸಲಿಕ್ಕೆ ಇನ್ನೂ ಸ್ವಲ್ಪ ಹಣದ ಕೊರತೆ ಬೀಳುತ್ತೆ. ಆ ಹಣದ ನೆರವನ್ನು ನಮ್ಮ ಸಮಾಜದವರು ನೀವು ಕೆಲಸ ಪ್ರಾರಂಭ ಮಾಡಿ ಆ ನಂತರ ಕೊಡ್ತೀವಿ ಅನ್ನುವಂಥ ಮಾತನ್ನು ಸಾಕಷ್ಟು ಬಾರಿ ಹೇಳಿದ್ವಿ. ಈಗ ನಾವು ಅದನ್ನು ಕೆಲಸ ನಡೀತಾ ಇದೆ, ಅದನ್ನು ನಿಲ್ಲಿಸಿಲ್ಲ. ನಾವು ಈಗಾಗಲೇ ಮತ್ತೆ ನಾವು 50 ಲಕ್ಷ ಕೊಟ್ಟಿದ್ದಾರೆ, ಆ ಕೆಲಸನೂ ಪ್ರಾರಂಭ ಆಗುತ್ತೆ. ಹಾಗಾಗಿ ಬರುವಂಥ ಬೇಸಿಗೆಯಲ್ಲಿ ಆ ಕಾರ್ಯವನ್ನು ಪೂರ್ಣಗೊಳಿಸಿ ಆ ಸಭಾಭವನವನ್ನು ನಾವು ಪೂರ್ಣಗೊಳಿಸುವಂಥ ಗುರಿ ಇಟ್ಟುಕೊಂಡಿದ್ದಕ್ಕೆ ಅದಕ್ಕೆ ಕೊರತೆ ಬಿಡುವಂಥ ಹಣದ ನೆರವನ್ನು ಯಾರ್ಯಾರಿಂದ ಸಾಧ್ಯವೋ ಅವರೆಲ್ಲರೂ ಕೊಡಬೇಕು ಅಂತ ವಿನಂತಿಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಸಮುದಾಯ ಭವನ ಓಪನ್ ಆದ ನಂತರದಲ್ಲಿ ನಮಗೆ ಸಮುದಾಯ ಭವನವನ್ನು ಕಟ್ಟಿಬಿಡಿಸೋದಕ್ಕೆ ನಮ್ಮ ಕೆಲಸ ಅಲ್ಲ. ಈ ಸಮಾಜವನ್ನು ಆರ್ಥಿಕವಾಗಿಯೋ, ಶೈಕ್ಷಣಿಕವಾಗಿಯೋ, ಸಾಮಾಜಿಕವಾಗಿ ಮೇಲೆತ್ತುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಲಿಕ್ಕೆ ಈ ಸಂಘವು ಬದ್ಧರಿದ್ದೇವೆ ಅಂತ ಸಹ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಕರೆಗೆ ಈಗ ನಾವು ಮಾಧ್ಯಮದ ಮೂಲಕ ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀವಿ. ಜೊತೆಗೆ ಆ ಸಂದರ್ಭದಲ್ಲಿ ಉದ್ಘಾಟನೆಯ ಸಂದರ್ಭದಲ್ಲಿ ಯಾರ್ಯಾರು ಸಹಕಾರ ಕೊಟ್ಟಾರೋ ಅವರೆಲ್ಲವರನ್ನು ಅತಿ ಗೌರವದಿಂದ ಅವರಿಗೆ ಅಭಿನಂದಿಸುವಂಥ ಕಾರ್ಯವನ್ನು ಸಹ ಆ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಅದರಲ್ಲೇ ಉಳಿಬೋದು. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. 7 ತಿಂಗಳು ಓಪನ್ ಮಾಡಲೇಬೇಕು ಅನ್ನೋದು ಒಂದು ಗುರಿ ಇದೆ. ಫೆಬ್ರವರಿ ತಿಂಗಳೊಳಗೆ ಅದನ್ನು ಲೋಕಾರ್ಪಣೆ ಅಂದರೆ ಸಾರ್ವಜನಿಕ ಸೇವೆಗೆ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡೋ ಸಲುವಾಗಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಕೈ ಜೋಡಿಸುವುದರೊಂದಿಗೆ ಮತ್ತು ಈ ಶಾಸಕರು ಏನು ಈ ನಿಧಿಯನ್ನು ಕೊಟ್ಟಿದ್ದಾರೋ ಅದನ್ನು ಒಳ್ಳೆಯ ರೀತಿಯಿಂದ ಬಳಕೆ ಮಾಡಿಕೊಂಡು ಆ ಸಮುದಾಯ ಭವನ 20 ವರ್ಷದಿಂದ ಏನು ನಿಂತಿತ್ತು ಅದರ ಪರಿಪೂರ್ಣವಾಗಿ ಆ ಕೆಲಸವನ್ನು ಸಂಪೂರ್ಣ ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ದಿವಸ ಸೇರಿ ಪೂರ್ವಭಾವಿ ಮುಂದಿನ ಫೆಬ್ರವರಿ ಒಳಗೆ ಈ ಕಾರ್ಯಕ್ರಮ ನೆರವೇರಬೇಕು ಅನ್ನೋ ಒಂದು ಅಂಬಿಷನ್ ಎಲ್ಲ ಸೇರಿದ ಸಮಾಜದ ಬಾಂಧವರಿಂದ ಆಗ್ತದೆ ಅಂತೇಳಿ ನಾವೆಲ್ಲ ಭಾವಿಸ್ತೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.